ನಿಮ್ಮ ಆಕ್ಟಿಂಗ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಈ ಸಿನಿಮಾದಲ್ಲಿ ನಟ್ವರ್ ಲಾಲ್ ಸಿನಿಮಾದಲ್ಲಿ ಆಕ್ಟಿಂಗ್ ಬಗ್ಗೆ ಹೇಳ್ಬೇಕು ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಅದು ಆಕ್ಚುಲಿ ನನ್ ಕೇಳ್ಬಾರ್ದು, ಆಡಿಯನ್ಸ್ ಕೇಳ್ಬೇಕು. ಒಂದು ತುಂಬಾ ಚಿಕ್ಕ ಪೋರ್ಷನ್ ಅಲ್ಲಿ ಕಾಣಿಸ್ಕೊತೀನಿ ನಾನು, ಯಾಕೆಂದ್ರೆ ನಟ್ವರ್ಲಾಲ್ ಇಸ್ ಮೋರ್ ಅಬೌಟ್ ಸ್ಕ್ಯಾಮ್ ಇದ್ದಿದ್ರಿಂದ ನಂದು ಲವ್ ಸ್ಟೋರಿ ಪೋರ್ಷನ್ ಚಿಕ್ಕದಾಗಿರುತ್ತೆ. ಬಟ್ ಐ ಹೋಪ್ ನಾನು ಆ ಚಿಕ್ಕ ಪೋರ್ಷನ್ಗೆ ಜಸ್ಟಿಸ್ ಕೊಟ್ಟಿದ್ದೀನಿ ಅನ್ನೋ ಒಂದು ಹೋಪ್ ಇದೆ, ಜನರಿಗೆ ಇಷ್ಟ ಆಗಿದೆ. ಸೊ ಅಷ್ಟೇ ಸಾಕು, ನನ್ನ ಕ್ಯಾರೆಕ್ಟರ್ಗೆ ಜಸ್ಟಿಸ್ ಕೊಟ್ಟಿದ್ದೀನಿ ಅನ್ನೋ ಒಂದು ಹೋಪ್ ಇದೆ. ಮ್ಯಾಮ್ ಫಸ್ಟ್ ಡೇ ಇವತ್ತು, ಸೊ ರಿಯಾಕ್ಷನ್ ಹೇಗಿದೆ ಪಬ್ಲಿಕ್ದು? ಫಸ್ಟ್ ಹಾಫ್ ನಾನು ಒಂದು ಸ್ವಲ್ಪ ಲೇಟ್ ಆಗಿ ಎಂಟ್ರಿ ಆದ. ಆಕ್ಚುಲಿ ಫಸ್ಟ್ ಹಾಫ್ ತುಂಬಾ ಜನರಿಗೆ ಇಷ್ಟ ಆಯಿತು. ಸೆಕೆಂಡ್ ಹಾಫ್ ಇವಾಗ ಕೇಳಬೇಕು, ಹೌ ಡಿಡ್ ಯು ಲೈಕ್ ಸೆಕೆಂಡ್ ಹಾಫ್? ಸೊ ಅವ್ರಿಗೆ ಕೇಳಿದ್ರೆ ಬೆಟರ್. ನಾವು ಓಕೆ ಮ್ಯಾಮ್, ಈಗ ಸಿನಿಮಾ ಮಾಡಿದ್ದೀರಾ, ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ನೀವು ಥಿಯೇಟ್ರಿಗೆ ಎಂಟ್ರಿ ಕೊಟ್ಕೊಳ್ಳಿ ಶಿಲ್ಲೆ ಚಪ್ಪಾಳೆಗಳು ಬರ್ತಾ ಇತ್ತು, ಹೇಗೆ ಅನ್ನಿಸ್ತಾ ಇದೆ ಮ್ಯಾಮ್? ಫಸ್ಟ್ ಡೇ ಫಸ್ಟ್ ಶೋ ಫ್ಯಾನ್ಸ್ ಜೊತೆ ನೋಡೋದೇ ಒಂಥರ ಬ್ಲೆಸ್ಸಿಂಗ್ ಅದು. ನಾನು ಯಾವ ಸಿನಿಮಾ ಆದ್ರೂ ಫಸ್ಟ್ ಡೇ ಫಸ್ಟ್ ಶೋ ಮಿಸ್ ಮಾಡಲ್ಲ. ಐ ಎಂಜಾಯ್ ಸಿಂಗ್ ದ ಫಸ್ಟ್ ಡೇ ಫಸ್ಟ್ ಶೋ. ಎಸ್ಪೆಷಲಿ ಅವ್ರ ಕ್ಲಾಪ್ಸ್, ಅವ್ರ ವಿಸಿಲ್ಸ್ಗೆ ಕಾಯ್ತಾ ಇರ್ತೀವಿ. ಒಂದು ಆರ್ಟಿಸ್ಟ್ಗೆ ನಾವು ಇಷ್ಟು ದಿನ ಕಷ್ಟಪಡೋದೇ ಈ ದಿನಕ್ಕೋಸ್ಕರ. ಸೊ ಖುಷಿ ಆಯಿತು ಮ್ಯಾಮ್, ಎಲ್ರಿಗೂ ಇಷ್ಟ ಆಗಿದೆ ಸಿನಿಮಾ. ಐ ಹೋಪ್ ಇನ್ನ ಈ ವೀಕು ಎಲ್ಲ ಸ್ಟೂಡೆಂಟ್ಸ್ ಆಗಿರಲಿ, ಫ್ಯಾಮಿಲಿ ಜೊತೆ ನೋಡುವಂಥ ಒಂದು ಸಿನಿಮಾ, ಪ್ಲಸ್ ಎಂಟರ್ಟೈನ್ಮೆಂಟ್ ಜೊತೆ ಒಂದು ನಾಲೆಜು ಇದೆ. ಯಾಕೆಂದರೆ ಇವತ್ತು ಬೆಂಗಳೂರಲ್ಲಿ ತುಂಬ ಸ್ಕ್ಯಾಮ್ಸ್ಗಳು ಈ ಥರ ನಡೀತಾ ಇದೆ. ಸೊ ವಿತ್ ಎಂಟರ್ಟೈನ್ಮೆಂಟ್ ಒಂದು ನಾಲೆಜು ಸಿಗ್ತಾ ಇದೆ ಎಲ್ರಿಗೂ. ಮ್ಯಾಮ್ ಕೊನೆಯದಾಗಿ ನಟ್ವರ್ ಲಾಲ್ ಸಿನಿಮಾ ಯಾಕೆ ಪ್ರೇಕ್ಷಕರು ಬಂದು ಥಿಯೇಟರ್ ಅಲ್ಲಿ ನೋಡ್ಬೇಕು? ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಖಂಡಿತ ಅದೇ, ಇವಾಗಷ್ಟೇ ಅದೇ ಹೇಳಿದ್ದು. ಒಂದು, ನಿಮ್ಗೆಲ್ಲೂ ಬೋರ್ ಹೊಡೆಯಲ್ಲ. ಸೆಕೆಂಡ್ ಥಿಂಗ್ ಇಸ್ ದ ಮೇಕಿಂಗ್. ಥರ್ಡ್ ಥಿಂಗ್ ಇಸ್ ವಿತ್ ಎಂಟರ್ಟೈನ್ಮೆಂಟ್. ಬೆಂಗಳೂರಲ್ಲಿ ನಡೆಯೋ ತುಂಬ ಸ್ಕ್ಯಾಮ್ಸ್ಗಳು ತೋರಿಸಿದ್ದಾರೆ. ಸೊ ಆಸ್ ರೆಸಿಡೆನ್ಸ್ ಆಫ್ ಬ್ಯಾಂಗ್ಳೂರ್ ನಮಗೆ ಗೊತ್ತಿರಬೇಕು ಇಲ್ಲಿ ಆಗ್ತಿರೋ ಈ OTP ಸ್ಕ್ಯಾಮ್ಸ್ ಇರಲಿ, ಹಾಸ್ಪಿಟಲ್ ಆಗ್ತಿರೋ ಸ್ಕ್ಯಾಮ್ಸ್ ಇರಲಿ, ಅದೆಲ್ಲ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೊ ವಿತ್ ಎಂಟರ್ಟೈನ್ಮೆಂಟ್ ತುಂಬಾ ನಾಲೆಜ್ ಸಿಕ್ಕಿದೆ. ಕುಟುಂಬದವ್ರು ಬಂದು ನೋಡ್ಬಹುದಂತ ಸಿನಿಮಾನ? ಖಂಡಿತ ವಿತ್ ಫ್ಯಾಮಿಲಿ, ಸ್ಟೂಡೆಂಟ್ಸ್ ಆಗಿರ್ಲಿ, ಫ್ರೆಂಡ್ಸ್ ಆಗಿರ್ಲಿ, ವಿತ್ ಫ್ಯಾಮಿಲಿ ಈ ಒಂದು ಸಿನಿಮಾ ಬಂದು. ಥ್ಯಾಂಕ್ ಯು ಮ್ಯಾಮ್.